ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ಫಟಿಕ ಮಾಲವನ್ನ ಯಾರು ಬೇಕಾದ್ರೂ ಧರಿಸ್ಕೊಳ್ಬಹುದು. ಎಷ್ಟೊಂದು ಒತ್ತಡ ಇರುತ್ತೆ, ಆತಂಕ ಇರುತ್ತೆ, ಭಯ ಇರುತ್ತೆ, ಏಕಾಗ್ರತೆ ಇರೋದಿಲ್ಲ, ಅಥವಾ ಸ್ಮರಣೆ ಅಂದ್ರೆ ಜ್ಞಾಪಕ ಶಕ್ತಿ ಇರೋದಿಲ್ಲ. ತುಂಬಾ ನಕಾರಾತ್ಮಕವಾದ ಶಕ್ತಿಗಳು ಬರ್ತಾ ಇದೆ, ದುಷ್ಟ ಶಕ್ತಿಗಳ ಕಾಟ ಇದೆ. ಗುರು ಅನುಗ್ರಹ ಬೇಕು, ಶುಕ್ರನ ಆಶೀರ್ವಾದ ಬೇಕು, ಜೀವನದಲ್ಲಿ ಸಂತೋಷ ಬೇಕು, ಸಮೃದ್ಧಿ ಬೇಕು, ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ಬೇಕು, ಹಾಗೆ ಸೌಂದರ್ಯ ವೃದ್ಧಿ ಆಗ್ಬೇಕು, ನಮ್ಮ ಮನಸ್ಸು ಶುದ್ಧವಾಗ್ಬೇಕು, ನಾವೇನ್ ಅನ್ಕೊಂಡ್ರೆ ಅದಾಗ್ಬೇಕು. ಎಲ್ಲೋ ಒಂದ್ ಕಡೆ ನಮ್ದೆಲ್ಲ ನಿಂತಾಗ್ತಾ ಇದೆ, ಅದೆಲ್ಲ ಚೆನ್ನಾಗ್ ಆಗ್ಬೇಕು ಅನ್ನೋದಾದ್ರೆ ಸ್ಫಟಿಕ ಮಾಲೆಯನ್ನು ಹಿಡಿದು ಜಪವನ್ನ ಮಾಡ್ಬೇಕಾಗುತ್ತೆ. ಗುರು ದತ್ತಾತ್ರೇಯರ ಜಪವನ್ನ ಮಾಡ್ಬೋದು, ಲಕ್ಷ್ಮೀನಾರಾಯಣರ ಜಪವನ್ನ ಮಾಡ್ಬೋದು, ಹಾಗೆ ಸರಸ್ವತಿ ಮಾತೆಯ ಜಪವನ್ನ ಮಾಡ್ಬೋದು. ಶಿಕ್ಷಣದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ, ಸಂತಾನದಲ್ಲಾಗ್ಲಿ, ಮದುವೆ ವಿಚಾರದಲ್ಲಾಗ್ಲಿ, ವೃತ್ತಿಯಲ್ಲಾಗ್ಲಿ, ವ್ಯಾಪಾರ ವ್ಯವಹಾರದಲ್ಲಾಗ್ಲಿ ಅಡೆತಡೆಗಳಿದ್ರೆ, ಏನೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ರೆ, ಹಿಂದೆ ದುಷ್ಟ ಗ್ರಹಗಳು, ದುಷ್ಟ ಶಕ್ತಿಗಳು, ಹಿತಶತ್ರುಗಳು ಇದ್ರೆ ಅದನ್ನೆಲ್ಲವನ್ನ ದೂರ ಮಾಡಿ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ, ಹಾಗೆ ಸೌಖ್ಯವನ್ನ ಕೊಡ್ತಕ್ಕಂಥದ್ದು, ಆರೋಗ್ಯವನ್ನ ಕೊಡ್ತಕ್ಕಂಥದ್ದು ಸ್ಫಟಿಕ ಮಾಲ. ಈ ಸ್ಫಟಿಕ ಮಾಲ ಅಷ್ಟು ಅದ್ಭುತವಾದ ಕೆಲಸವನ್ನ ಮಾಡುತ್ತೆ. ಆದ್ರೆ ಇದನ್ನ ಎನರ್ಜೈಸ್ ಮಾಡಿದ ಮೇಲೆನ ಹಾಕೊಳ್ಬೇಕಾಗುತ್ತೆ. ಅಂದ್ರೆ ಅಭಿಮಂತ್ರಿಸಿರ್ಬೇಕು. ಯಾವ್ದ್ಯಾವ್ದೋ ಮಣಿಗಳನ್ನ ತಗೊಂಡು ಹಾಕೊಳ್ಬಾರ್ದು. ಪ್ಯೂರ್ ಆಗಿರ್ತಕ್ಕಂಥದ್ದು, ಶುದ್ಧವಾಗಿರ್ತಕ್ಕಂಥದ್ದನ್ನ ಮಾತ್ರ ಹಾಕೊಳ್ಬೇಕು. ಶುದ್ಧವಾಗಿರ್ತಕ್ಕಂಥದ್ದು ಬೆಲೆ ಜಾಸ್ತಿ ಇರುತ್ತೆ, ಅಷ್ಟೇ ಒಳ್ಳೆಯ ಒಂದು ಶಕ್ತಿಯುತವಾಗಿರುತ್ತೆ, ಒಳ್ಳೆ ಅದೃಷ್ಟವನ್ನ ಕೊಡ್ತಕ್ಕಂಥದ್ದು, ನಮ್ಮ ಯೋಗಕ್ಷೇಮವನ್ನ ನೋಡ್ಕೊಳ್ತಕ್ಕಂಥದ್ದು, ಆಧ್ಯಾತ್ಮಿಕತೆಯಲ್ಲಿ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಈ ಸ್ಫಟಿಕ ಮಾಲೆಗೆ ಇರ್ತಕ್ಕಂತಹ ಒಂದು ಶಕ್ತಿ. ಹಾಗೆ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಬಿಡುತ್ತೆ. ವೃತ್ತಿಪರದ ಜೀವನದಲ್ಲಿ ಏನಾದ್ರೂ ಅಡೆತಡೆಗಳಿದ್ರೆ ಅದನ್ನು ಸಹ ನಿವಾರಣೆ ಮಾಡಿಸುತ್ತೆ. ಮನೆಯಲ್ಲಿ ಜಗಳಗಳಾಗ್ತಾ ಇದ್ರೆ, ದಾಂಪತ್ಯದಲ್ಲಿ ವಿರಸಗಳಿದ್ರೆ, ಜಗಳಗಳಿದ್ರೆ, ಅನ್ಯೂನತೆ ಇಲ್ಲ ಅಂತಂದಾಗ ಸಾಮರಸ್ಯವನ್ನ ತಂದು ಕೊಡುತ್ತೆ. ಶುದ್ಧವಾದ ಕನ್ನಡಿ ಅಂತ ಮನಸ್ಸನ್ನ ಇದು ಕೊಡ್ತಕ್ಕಂಥದ್ದು, ಒತ್ತಡವನ್ನ ನಿವಾರಣೆ ಮಾಡುತ್ತೆ, ದೇಹದಲ್ಲಿರ್ತಕ್ಕಂಥ ಉಷ್ಣತೆಯನ್ನ ದೂರ ಮಾಡುತ್ತೆ, ದೇಹ ತಂಪಾಗಿರುವಂತೆ ನೋಡ್ಕೊಳ್ಳುತ್ತೆ. ಯಾವ್ದಾದ್ರು ನಕಾರಾತ್ಮಕವಾದ ಶಕ್ತಿಗಳು ನಿಮ್ಮ ಬಳಿ ಬಂದ್ರೆ ಅದನ್ನ ನಿಯಂತ್ರಿಸುತ್ತೆ, ಅದನ್ನ ತಡೆಯುತ್ತೆ. ಅದು ದೇಹದ ಒಳಗಡೆ ಹೋಗದೆ ಇರೋ ರೀತಿನಲ್ಲಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ದೇಹದಲ್ಲಿ ಏನಾದ್ರು ಪಿತ್ತ ಜಾಸ್ತಿ ಆಗಿದ್ರೆ, ಒಳಗಡೆ ನಕಾರಾತ್ಮಕವಾದ ಶಕ್ತಿಗಳು, ಉಷ್ಣ ಅಂತ ಅನ್ನೋದು ಅಂದ್ರೆ ಬಿಸಿ ಅನ್ನೋದು, ತಾಪ ಅನ್ನೋದು ಜಾಸ್ತಿ ಇದ್ರೆ ಅದನ್ನೆಲ್ಲ ಸೆಳೆದಾಕುತ್ತೆ. ಮನಸ್ಸು ಕಲ್ಮಶರಹಿತವಾಗಿರುವಂತೆ ನೋಡ್ಕೊಳ್ಳುತ್ತೆ, ತಲೆನೋವನ್ನ ಕಡಿಮೆ ಮಾಡುತ್ತೆ, ದೇಹದಲ್ಲಿ ಯಾವ್ದೋ ಒಂದು ನೋವುಗಳಿದ್ರೆ ಅದು ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಉಪಯೋಗಗಳು ಈ ಒಂದು ಸ್ಫಟಿಕ ಮಾಲೆನಲ್ಲಿ ಇರ್ತಕ್ಕಂಥದ್ದು. ಇದನ್ನ ಹಿಡಿದು ಜಪವನ್ನ ಮಾಡಿದ್ರೆ, ಲಕ್ಷ್ಮೀ ಮಂತ್ರವನ್ನ ಹೇಳಿದ್ರೆ, ಹಾಗೆ ಗುರು ಮಂತ್ರವನ್ನ ಜಪ ಮಾಡಿದ್ರೆ, ದತ್ತಾತ್ರೇಯ ಮಂತ್ರವನ್ನ ಜಪ ಮಾಡಿದ್ರೆ ನಕಾರಾತ್ಮಕ ಶಕ್ತಿಗಳು ದೂರ ಹೋಗುತ್ತೆ, ಅದೃಷ್ಟ ಒಲಿದು ಬರುತ್ತೆ, ಹಣದ ಸಮಸ್ಯೆ ಎಲ್ಲವೂ ನಿವಾರಣೆ ಆಗುತ್ತೆ, ಶುಕ್ರನ ಆಶೀರ್ವಾದ ಸಿಗುತ್ತೆ. ಅಂದ್ರೆ ದುಡ್ಡು ಕಾಸಿಗೆ ಶುಕ್ರ ಬಲ ಜಾಸ್ತಿ ಇರ್ಬೇಕಾಗುತ್ತೆ, ಅಂತಹ ಶುಕ್ರನ ಬಲವನ್ನ ಜಾಸ್ತಿ ಮಾಡುತ್ತೆ, ರಕ್ಷಣೆಯನ್ನ ನೀಡುತ್ತೆ, ಒತ್ತಡವನ್ನ ನಿವಾರಣೆ ಮಾಡುತ್ತೆ, ಕೆಟ್ಟ ಶಕ್ತಿಯನ್ನೆಲ್ಲ ಹೀರ್ಕೊಳ್ಳುತ್ತೆ, ಸಮಾಜದಲ್ಲಿ ಮನ್ನಣೆ, ಗೌರವವನ್ನ ತಂದು ಕೊಡುತ್ತೆ, ಮಾತನಾಡುವಂತ ಶಕ್ತಿಯನ್ನ ಕೊಡುತ್ತೆ, ಕ್ರಿಯಾಶೀಲತೆಯನ್ನ ಕೊಡುತ್ತೆ. ಎಷ್ಟು ಅದ್ಭುತವಾದ ಒಂದು ಪರಿಣಾಮ ಇರುತ್ತೆ. ಹಾಗೆ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಶಾಂತವಾಗಿ, ಸಮಾಧಾನವಾಗಿ, ಸದಾ ಯೋಗಕ್ಷೇಮದಿಂದ, ಸಂಪೂರ್ಣವಾದ ಭರವಸೆಯಿಂದ ಜೀವನವನ್ನ ನಡೆಸಬಹುದು. ಹಾಗಾಗಿ ಈ ಸ್ಫಟಿಕ ಮಾಲವನ್ನ ಎಲ್ಲರೂ ಧರಿಸ್ಕೊಳ್ಳಿ, ಹಾಕೊಳ್ಳಿ, ಜಪವನ್ನ ಮಾಡಿ, ಅಂತ ಅದ್ಭುತವಾದ ಜೀವನ ಇದರಿಂದ ಆಗುತ್ತೆ ಅನ್ನೋದಾದ್ರೆ ಈ ಒಂದು ಮಾಲೆಯನ್ನ ಧರಿಸ್ಕೊಳ್ಳೋದ್ರಿಂದ ಎಷ್ಟೊಂದು ಒಳ್ಳೇದಾಗುತ್ತೆ. ಸಾಧುಗಳು, ಸಂತರು, ಯೋಗಿಗಳು, ಸಾಧಕರು, ಹಾಗೆ ಅರ್ಚಕರು, ಶಾಸ್ತ್ರಿಗಳು, ಪುರೋಹಿತರು ಇದನ್ನೆಲ್ಲವನ್ನ ಹಾಕೊಂಡಿರ್ತಾರೆ. ಜ್ಯೋತಿಷಿಗಳು, ನಾವು ಸಹ ಧರಿಸಿದ್ದೀವಿ. ಸೊ ತುಂಬಾ ಒಳ್ಳೆ ಅನುಭವ. ನಮ್ಮಲ್ಲಿ ಎಷ್ಟೋ ಜನ ಇದನ್ನ ತಗೊಂಡು ಹಾಕೊಂಡು ಎಷ್ಟು ಒಳ್ಳೇದಾಗಿದೆ ಅವರಿಗೆ. ಅವರೆಲ್ಲರೂ ಸಹ ಹೇಳ್ತಾ ಇರ್ತಾರೆ, ಈ ಒಂದು ಸ್ಫಟಿಕ ಮಾಲವನ್ನ ನಮ್ಮಲ್ಲಿ ತಗೊಂಡು, ಯಾಕಂದ್ರೆ ಎನರ್ಜಿಯಸ್ ಆಗಿರ್ತಕ್ಕಂಥದ್ದನ್ನ ನಮ್ಮ ಹತ್ರ ತಗೊಂಡು ಹಾಕೊಂಡಾಗ ಅದ್ಭುತವಾದ ಬದಲಾವಣೆ ಬಂದಿದೆ. ತುಂಬಾ ಜನ ಒಳ್ಳೆಯ ಒಂದು ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಅಂತಹ ಅದ್ಭುತ ಶಕ್ತಿ ಈ ಒಂದು ಸ್ಫಟಿಕ ಮಾಲದಲ್ಲಿರುತ್ತೆ. ಇದು ಎನರ್ಜಿಯಸ್ ಆಗಿರ್ಬೇಕು, ಹಾಗೆ ಉತ್ತಮ ಗುಣಮಟ್ಟದ್ದಾಗಿರ್ಬೇಕು, ಅಂತದ್ದು ಅಂತರ್ಮನದಲ್ಲಿ ಸಿಗುತ್ತೆ.